ನಿಮಗೆ ಭಯ ಆತಂಕ ಆಗ್ತಾ ಇತ್ತು ಅಂತಂದ್ರೆ ಕಾರಣ ಏನು ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ. ಒಂದನೇದ್ದು, ನಿಮ್ಮ ವಿಟಮಿನ್ ಡಿ ಲೆವೆಲ್ ಮತ್ತೆ ವಿಟಮಿನ್ ಬಿ12 ಲೆವೆಲ್ ಅನ್ನ ಚೆಕ್ ಮಾಡಿಸಿ. ವಿಟಮಿನ್ ಡಿ, ವಿಟಮಿನ್ ಬಿ12 ಕಡಿಮೆ ಆದಾಗ ಕೂಡ ತುಂಬಾ ಜನರಲ್ಲಿ ಭಯ ಆತಂಕ ಆಗುವ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದನ್ನ ಒಂದು ಸಲ ಕ್ರಾಸ್ ವೆರಿಫೈ ಮಾಡಿ, ವಿಟಮಿನ್ ಡಿ ಮತ್ತೆ ವಿಟಮಿನ್ ಬಿ12. ಎರಡನೇದ್ದು, ನಿಮ್ಮ ದೇಹ ಏನಾದರೂ ಡ್ರೈ ಆಗ್ತಾ ಇದೆಯಾ ಅಂತ ಹೇಳಿ ಅಬ್ಸರ್ವ್ ಮಾಡಿ. ಅಂದ್ರೆ ನಿಮ್ಮ ದೇಹದಲ್ಲಿ ಡ್ರೈನೆಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ತೂಕ ಕಡಿಮೆ ಆಗುತ್ತೆ, ನಿದ್ರೆ ಬರ್ತಾ ಇರಲ್ಲ. ಇದು ಆಗ್ತಾ ಇತ್ತು, ಇದ್ರ ಜೊತೆ ಭಯ ಇತ್ತು ಅಂತಂದ್ರೆ ನಿಮ್ಮ ದೇಹದಲ್ಲಿ ವಾತ ಅಗ್ರಿವೇಟ್ ಆಗಿದೆ ಅಂತ ಅರ್ಥ. ಸೊ ಅವಾಗ ವಾತವನ್ನ ಕಡಿಮೆ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು, ಅದ್ರ ಮೇಲೆ ಕೆಲಸ ಮಾಡ್ಬೇಕು. ಇನ್ನು ಮೂರನೇದು, ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗೂ ಭಯ ಆತಂಕ ಆಗುತ್ತೆ. ಅಂಥವರಲ್ಲಿ ಗ್ಯಾಸ್ಟ್ರಿಕ್, ಆಸಿಡಿಟಿ ಈ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹೇರ್ ಫಾಲ್ ಆಗೋದು, ನಿದ್ರೆ ಬರದೇ ಇರೋದು, ಕಣ್ಣು ಉರಿಯೋದು, ಇದು ಪಿತ್ತ ಅಗ್ರಿವೇಟ್ ಆದಾಗ. ಸೊ ಮುಖ್ಯವಾಗಿ ಈ ಭಯ ಆತಂಕ ಆಗ್ಲಿಕ್ಕೆ ಈ ಮೂರು ಕಾರಣಗಳು ಮುಖ್ಯವಾಗಿ ತುಂಬಾ ಜನರಲ್ಲಿ ಕಾಣಿಸುತ್ತೆ. ಒಂದು ವಿಟಮಿನ್ ಡಿ ಬಿ12 ಕೊರತೆ, ಇಲ್ಲ ವಾತದ ಎಗ್ರಿವೇಶನ್, ಇಲ್ಲದೆ ಪಿತ್ತದ ಎಗ್ರಿವೇಶನ್. ಒಂದೊಂದ್ಸಲ ಕಾಂಬಿನೇಷನ್ ಕೂಡ ಇರುತ್ತೆ. ಸೊ ನಿಮಗೆ ಭಯ ಆತಂಕ ಆಗ್ತಾ ಇತ್ತು ಅಂತಂದ್ರೆ ಏನು ಕಾರಣ ಇರಬಹುದು, ಫಸ್ಟ್ ಐಡೆಂಟಿಫೈ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ, ಆಮೇಲೆ ಅದ್ರ ಮೇಲೆ ಕೆಲಸ ಮಾಡಿ.